ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆ. ಇವತ್ತಿನ ದಿವಸ ಕರ್ತನ ವಾಕ್ಯ ಯಾವುದಂದರೆ ರೋಮಾಪುರದವರಿಗೆ 5ನೇ ಅಧ್ಯಾಯ 1ರಿಂದ 11ರಲ್ಲಿ. ಅಲ್ಲಿ ದೇವರ ವಾಕ್ಯ ಏನಿರ್ತದಂದರೆ, ನಂಬುವವರಿಗೆ ರಕ್ಷಣೆ ತಪ್ಪೋದಿಲ್ಲ ಎಂಬ ಸಿದ್ಧಾಂತ. ನಂಬುವವರಿಗೆ ರಕ್ಷಣೆ ತಪ್ಪೋದಿಲ್ಲ ಎಂಬ ಸಿದ್ಧಾಂತ ಏನಂದರೆ, ಕರ್ತನಾದ ಯೇಸು ಕ್ರಿಸ್ತನ ವಾಕ್ಯ ಹೇಳ್ತದೆ, ಯಾರ್ಯಾರು ನನ್ನನ್ನು ನಂಬುತ್ತಾರೋ ಅವರು ನಿತ್ಯ ಜೀವ ಹೊಂದುತ್ತಾರೆ ಅಂಥೇಳಿ ದೇವರ ವಾಕ್ಯ ಹೇಳ್ತದೆ. ಅದಕ್ಕಾಗಿ ಈ ಸಿದ್ಧಾಂತ ಪ್ರಕಾರ ದೇವರನ್ನು ಯಾರ್ಯಾರು ನಂಬುತ್ತಾರೋ ಅವರಿಗೆ ನಿತ್ಯ ಜೀವ ಸಿಗ್ತದೆ. ಅಂದರೆ ಮೊದಲು ರಕ್ಷಣೆ ಸಿಕ್ಕಿದ ನಂತರ ನಿತ್ಯ ಜೀವ ಸಿಗ್ತದೆ. ಅದಕ್ಕಾಗಿ ವಾಕ್ಯಗಳ ಮೂಲಕವಾಗಿ ತಿಳಿಸಬೇಕಂತಂದರೆ, ನಾವು ಕಷ್ಟದಲ್ಲಿ, ದುಃಖದಲ್ಲಿ, ತೊಂದರೆಯಲ್ಲಿ ಏನೇ ಬಂದರೂ ಕೂಡ ನಾವು ಎದುರಿಸಬೇಕಾದರೆ ನಮ್ಮ ಜೊತೆ ದೇವರು ಇರಬೇಕಂದ್ರೆ ಆತನ ಸಹಾಯದಿಂದಲೇ, ಆತನ ಕೃಪೆಯಿಂದಲೇ, ಆತನ ಸಹಾಯದಿಂದಲೇ ನಾವು ಮುಂದೆ ಬರಲು ಸಾಧ್ಯ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಆತನ ಪ್ರೀತಿಯ ಪ್ರೇಮ ರಸವನ್ನು ನಮ್ಮ ಹೃದಯದಲ್ಲಿ ಆತನ ಸುರಿಸಿದ್ದಾನೆ. ಅದಕ್ಕೋಸ್ಕರ ನಾವು ಆತನ ವಾಕ್ಯಕ್ಕೆ ಗಮನ ಕೊಟ್ಟು ನಡೆಯುವಂತೆ ನಮ್ಮನ್ನು ನಡೆಸ್ತಾ ಇದೆ. ಅದಕ್ಕಾಗಿ ದೇವರ ಮೇಲಿರುವ ನಮ್ಮ ಪ್ರೀತಿ, ಆತನಿಗಾಗಿ ನಾವು ಕೂಡ ಆತನ ಜೊತೆ ಪ್ರೀತಿಸಿದರೆ, ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ ನಾವು ನಿನ್ನಲ್ಲಿ ನೆಲೆಗೊಂಡಿರುತ್ತೇನೆ ಅಂತ ದೇವರ ವಾಕ್ಯ ಹೇಳ್ತದೆ. ಅದಕ್ಕಾಗಿ ಅದೇ ರೋಮಾಪುರದವರಿಗೆ 5:2ರಿಂದ 6ರಲ್ಲಿ ಏನು ಹೇಳ್ತದೆ ಓದೋಣ. ರೋಮ 5:2ರಿಂದ 6. ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾತಿಶಯದಲ್ಲಿ ಆತನ ಮುಖಾಂತರವೇ ನಂಬಿಕೆಯಿಂದಲೇ ಪ್ರವೇಶವಾಯಿತು ಮತ್ತು ದೇವರ ಮಹಿಮೆಯನ್ನು ಹೊಂದಿವೆವೆಂಬ ಭರವಸೆಯಿಂದ ಉಲ್ಲಾಸದವರಾಗಿದ್ದೇವೆ. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವದಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತೆ, ತಾಳ್ಮೆಯಿಂದ ಅನುಭವ ಹುಟ್ಟುತ್ತೆ, ಅನುಭವದಿಂದ ನಿರೀಕ್ಷಣೆ ಹುಟ್ಟುತ್ತೆ ಎಂದು ಬಲ್ಲೆವು. ಈ ನಿರೀಕ್ಷೆ ನಮ್ಮ ಆಸೆಯನ್ನು ಭಂಗಪಡಿಸೋದಿಲ್ಲ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯದಲ್ಲಿ ಧಾರಾಳವಾಗಿ ಸುರಿಯಲ್ಪಟ್ಟಿದೆ. ದೇವರ ವಾಕ್ಯ ಹೇಳ್ತದೆ ನೋಡ್ರಿ. ಅದಕ್ಕೆ ಈ ಕಾರಣದಿಂದಲೇ ದೇವರ ಪ್ರೀತಿ ರಸವು ನಮ್ಮ ಹೃದಯದಲ್ಲಿ ಧಾರಾಳವಾಗಿ ಸುರಿಯಲ್ಪಟ್ಟಿದೆ. ಅದಕ್ಕೆ ಕಾರಣವೇನಂತಂದರೆ, ದೇವರು ನಮ್ಮೆಲ್ಲರಿಗೋಸ್ಕರ ತನ್ನ ಪ್ರಾಣವನ್ನೇ ಬಲಿದಾನವಾಗಿ ಕೊಟ್ಟಿದ್ದಾನೆ. ಅದಕ್ಕಾಗಿ ವಾಕ್ಯ ಏನು ಹೇಳ್ತದಂದರೆ, ಒಳ್ಳೆಯವ್ರ ಸಲುವಾಗಿ ಯಾರಾದರೂ ಪ್ರಾಣ ಕೊಟ್ಟರೂ ಕೊಡಬಹುದು, ಆದರೆ ಕೆಟ್ಟವರಿಗಾಗಿ ಯಾರೂ ಸಿದ್ಧ ಇಲ್ಲ. ಆದರೂ ಕೂಡ ದೇವರು ನಮ್ಮ ಮೇಲೆ ಅಷ್ಟು ಪ್ರೀತಿ ಇಟ್ಟು ತನ್ನ ಪ್ರಾಣವನ್ನೇ ಕೊಟ್ಟು ಆತನ ಪರಿಶುದ್ಧ ರಕ್ತದಿಂದ ನಮ್ಮನ್ನು ತೊಳೆದು ಹಿಮದಂತೆ ಬೆಳಪಾಗಿ ಮಾಡಿ ನಿಜ ಜೀವನ ಜೀವಿಸಿರಿ ಅಂತೇಳಿ ನಮ್ಮನ್ನು ಆಶೀರ್ವದಿಸಿದ್ದಾಗಿದ್ದಾನೆ. ಅದಕ್ಕಾಗಿ ನಾವು ಕೂಡ ಆತನಲ್ಲಿ ಸಂಪೂರ್ಣವಾದ ವಿಶ್ವಾಸ ಪ್ರೀತಿಯಿಂದ ನಡೆಯುವವರಿಗೆ ದೇವರ ವಾಕ್ಯ ಅದೇ ಹೇಳ್ತದೆ ಏನಂದರೆ, ನಂಬುವವರಿಗೆ ರಕ್ಷಣೆ ಎಂದು ತಪ್ಪೋದಿಲ್ಲ. ಅದಕ್ಕಾಗಿ ನೀವುಗಳು ಆತನಲ್ಲಿ ನಂಬಿಕೆ ಇಟ್ಟು ಆತನಲ್ಲಿ ಕ್ರಿಯಾರೂಪವಾಗಿ, ಬರೀ ಬಾಯಿದು ಹೇಳೋದಲ್ಲ, ಕ್ರಿಯಾರೂಪದಲ್ಲಿ ಕೂಡ ನಾವು ನಿಜ ಜೀವನ ಜೀವಿಸಲು ಸಿದ್ಧರಾಗಿರಬೇಕು ಕರ್ತನ ಬರೋವರೆಗೆ ಎಂಬುದೇ ವಾಕ್ಯ ಇವತ್ತಿನದಾಗಿರ್ತದೆ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಉಪದ್ರವದಲ್ಲಿಯೂ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಲ್ಲಿಂದ ಅನುಭವ ಹುಟ್ಟುತ್ತೆ, ಅನುಭವದಿಂದ ನಿಮಗೆ ನಿರೀಕ್ಷೆ ಉಂಟಾಗುತ್ತದೆ. ಆ ನಿರೀಕ್ಷೆನೇ ಏನು ಮಾಡ್ತದೆ, ನಮಗೆ ದೃಢವಾಗಿದ್ದು ನಮಗೆ ಯಾವ ಥರವಾದ ಆಶಾಭಂಗ ಪಡಿಸೋದಿಲ್ಲ. ದೇವರು ಕೊಡ್ತಾನೆ ಎಂಬ ವಿಶ್ವಾಸ ನಮ್ಮಲ್ಲಿ ಹುಟ್ಟುತ್ತದೆ. ಅದಕ್ಕಾಗಿ ಈ ಎಲ್ಲ ವಾಕ್ಯಗಳ ಮೂಲಕವಾಗಿ ತಿಳ್ಕೊಂಡು ನಾವು ದೇವರೊಂದಿಗೆ ಸಂತೋಷವಾಗಿ ಉಲ್ಲಾಸವಾಗಿ ಇರಬೇಕಂದ್ರೆ ಆತನ ರಕ್ಷಣೆಯೇ ಮುಖ್ಯವಾಗಿದೆ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದಂದರೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಅದರ ಜೊತೆಗೆ ಎಲ್ಲವೂ ಸಿಗುವುದು ಅಂತ. ಹೌದು ಕರ್ತನೆ, ನಾವು ಲೌಕಿಕವಾಗಿ ಏನೇನೋ ಕೇಳ್ತೀವಿ ನಮ್ಮ ಆಶೆಪಾಶೆಗಳು, ಆದರೆ ಅದಕ್ಕಿಂತಲೂ ಮೊದಲು ನಾವೇನು ಮಾಡಬೇಕು, ದೇವರಲ್ಲಿ ನಂಬಿಕೆ ಇಡಬೇಕು. ನಂಬಿಕೆ ಇಟ್ಟು ಸಮಾಧಾನದಿಂದ ಸಂತೋಷವಾಗಿ ಆತನೊಟ್ಟಿಗೆ ಇರಬೇಕಾದರೆ ಆತನ ನೀತಿ ಮಾರ್ಗದಲ್ಲಿ, ಅಂದರೆ ಖರೆ ಜೀವನ ಜೀವಿಸಲು ನಾವು ಸಿದ್ಧರಾಗಿರ್ಬೇಕಂತೆ. ದೇವರು ನಮ್ಮನ್ನು ಉದ್ಧಾರ ಮಾಡಿ ತನ್ನ ಕರಗಳಲ್ಲಿ ನಮ್ಮನ್ನು ಎತ್ತಿಕೊಂಡು ಮಕ್ಕಳಂತೆ ಪ್ರೀತಿಸುವನಾಗಿದ್ದಾನೆ. ಅದನ್ನು ಆತನಿಗೆ ತಕ್ಕಂತೆ ನಾವು ಕೂಡ ನಡಿಬೇಕಾಗಿ ಇವತ್ತಿನ ವಾಕ್ಯ ಇರ್ತದೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯಲ್ಲಿ ಐಶ್ವರ್ಯವುಳ್ಳ ತಂದೆ, ಅಪ್ಪ ಯೇಸುವೆ, ಈ ಸಮಯದಲ್ಲಿ ಕರ್ತನೆ, ನಮ್ಮ ಪ್ರಾರ್ಥನೆ ಸಮಯದಲ್ಲಿ ಕರ್ತೇನೆ, ನಾವೆಲ್ಲರೂ ಈಗ ಕೇಳಿದ್ದೇವೆ, ನಂಬಿಕೆಯಿಂದಲೇ ರಕ್ಷಣೆ ತಪ್ಪೋದಿಲ್ಲ, ಎಲ್ಲರಿಗೂ ಸಿಕ್ಕೇ ಸಿಗ್ತದೆ ಅಂತ. ಅದಕ್ಕಾಗಿ ನಂಬಿಕೆ ನಿಟ್ಟಾಗೆ ನಮಗೆ ದೃಢವಾದ ವಿಶ್ವಾಸ ಸಿಗುತ್ತದೆ. ಕಷ್ಟ ಬಂದಾಗ ನಮಗೆ ಅನುಭವ ಸಿದ್ಧಿ ಆಗುತ್ತದೆ. ಈ ರೀತಿ ಎಲ್ಲ ವಿಷಯಗಳನ್ನು ತಿಳ್ಕೊಂಡು ನಿಜ ಜೀವನ ಜೀವಿಸಿ ನಿನ್ನ ಆನಂದವನ್ನು ಹೊಂದಿಕೊಳ್ಳುವಂತೆ ಆಶೀರ್ವಾದ ನೀಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ಕರ್ತ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರು, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾರೆ.